KMS ಅವ್ರನ್ನ ಶಾಶ್ವತಗೊಳಿಸ್ತಕ್ಕಂಥ ಪುಸ್ತಕ. ಅಂಥ ಒಂದು ನಾಟಕದ ಬಗ್ಗೆ ಸಂಬಂಧಪಟ್ಟಂಥ ವಿಶ್ಲೇಷಣೆ ಅವರದ್ದು. ಅವರು ಹೆಚ್ಚು ಬರಹ ಬರೆದಿಲ್ಲ ಆ ಲೆಕ್ಕದಲ್ಲಿ ನೋಡಿದ್ರೆ, ಸಂಖ್ಯೆಯ ಲೆಕ್ಕದಲ್ಲಿ ನೋಡಿದ್ರೆ. ಆದರೆ ಬರೆದಿರ್ತಕ್ಕಂಥ ಬರಹಗಳೆಲ್ಲವೂ ಕೂಡ ಗಟ್ಟಿಯಾದಂಥ ಬರಹಗಳು. ಈ ಸಭೆಯ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಬೈರಮಂಗಲ ರಾಮೇಗೌಡ ಅವರೇ, ಇವತ್ತು ಶ್ರೀ ಸಾಹಿತ್ಯ ಪ್ರಶಸ್ತಿಯನ್ನು BMC ಪ್ರತಿಷ್ಠಾನದಿಂದ ಸ್ವೀಕರಿಸಿದ ಗುರು ಸಮಾನರಾದ ಡಾಕ್ಟರ್ KMS ಅವರೇ, ಈ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿದಂತಹ ಮಾತೃಸ್ವರೂಪರಾದ ಕಮಲಿನಿಯವರೇ ಮತ್ತು ರಾಜಲಕ್ಷ್ಮಿಯನ್ನ ರಾವ್ ಅವರೇ, ಆತ್ಮೀಯರಾದ ಬರ್ಗೂರವರೇ, ದಂಡಪ್ಪನವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಹಿರಿಯರೇ, ನಾನು ಮಾತಾಡೋದೇನಿಲ್ಲ, ಇಲ್ಲಿ ಕೂತಿದ್ದ ತಪ್ಪಿಗೋಸ್ಕರ 2 ಮಾತಾಡಬೇಕಾಗಿದೆ ಅಷ್ಟೇ. ಈಗಾಗಲೇ ಬರ್ಗೂರವರು ಮತ್ತು ದಂಡಪ್ಪನವರು ಹೇಳಿದ್ದಾರೆ, ನನಗೆ KMS ಅವರು ತರಗತಿಯ ಒಳಗಡೆ ಅವರು ಗುರುಗಳಾಗಲಿಲ್ಲ, ಆದರೆ ತರಗತಿಯ ಹೊರಗಡೆಯಿಂದ ಅವರ ಕೃತಿಗಳಿಂದ ಅವರ ಮಾತುಗಳಿಂದ ನಾನು ಬೇಕಾದಷ್ಟು ಕಲ್ತಿದ್ದೇನೆ. ನಾನು ಕೋಲಾರದಲ್ಲಿ ಸ್ನಾತಕೋತ್ತರ ಕೇಂದ್ರದಲ್ಲಿದ್ದಾಗ ಅಲ್ಲಿ ಅವರು ಬರ್ತಾಯಿದ್ರು, ಹಾಗಾಗಿ ಪರಿಚಯ ಬೆಳೀತು. ವೈಯಕ್ತಿಕವಾಗಿ ನಾನು ಅವ್ರ ಬಗ್ಗೆ ಅವ್ರ ವಿಷಯಕ್ಕೆ ಭಾಳ ಕೃತಜ್ಞತೆಯನ್ನು ಹೇಳಬೇಕಾದ ಸಂದರ್ಭ ಪಬ್ಲಿಕ್ ಆಗಿದೆ. ಏನಂತಂದರೆ, ಅವರು ಕುವೆಂಪು ಭಾಷಾ ಭಾರತಿ ಅಧ್ಯಕ್ಷರಾಗಿದ್ದಾಗ ನನ್ನ ಪ್ರಾಕೃತ ಕನ್ನಡ ಬೃಹತ್ ನಿಘಂಟು ಅದನ್ನು ಪ್ರಕಟಿಸಬೇಕು ಅಂತ ಅವ್ರ ಕೋರಿಕೆ ಕೊಟ್ಟಾಗ ತಕ್ಷಣ ಒಪ್ಪಿಕೊಂಡು ಅವರು ಪ್ರಕಟಣೆಗೆ ಅದಕ್ಕೆ ಕಳಿಸ್ಕೊಟ್ರು. ಅವರು ಇದ್ದಾಗ ಅವರು ಸರ್ಕಾರ ಬದಲಾಯಿತು, ಅವರು ರಾಜೀನಾಮೆ ಕೊಡಬೇಕಾದಿರಲಿಲ್ಲ. ಆದರೆ ಒಂದು ನೀತಿ ತತ್ವ, ಆ ತತ್ವವನ್ನು ಅವರು ಯಾವತ್ತೂ ಕೂಡ ಬಿಟ್ಟವರಲ್ಲ. ಆ ತತ್ವಕ್ಕೋಸ್ಕರವಾಗಿ ಅವರು ಪದತ್ಯಾಗ ಮಾಡೋದು. ನನಗೆ ಆತಂಕ ಏನಿತ್ತು ಅಂದರೆ, ನನ್ನ ಪುಸ್ತಕ ಹೊರಗೆ ಬರುತ್ತಾ ಇಲ್ವೋ ಅಂತ ಆತಂಕ ಇತ್ತು. ಆದರೆ ಅದಕ್ಕೆ ಬೇಕಾದ ಏರ್ಪಾಟನ್ನೆಲ್ಲ ಅವ್ರು ಮಾಡಿದ್ರಿಂದ ಅದು ಬಂತು. ಹಾಗಾಗಿ ಪುಸ್ತಕ ಬಿಡುಗಡೆಗೂ ಕೂಡ ಅವ್ರನ್ನೇ ನಾನು ಇಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೆ. ಅಧ್ಯಕ್ಷತೆ ವಹಿಸಿದ್ರು ಅವರು. ಆ ವೈಯಕ್ತಿಕವಾಗಿ ಅದಕ್ಕೆ ನಾನು ಅವರಿಗೆ ತುಂಬ ಕೃತಜ್ಞನಾಗಿದ್ದೇನೆ. ಈ ಸರಿ ಈ BMC ಮತ್ತು ಅವರ ಹೆಸರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಪ್ರಶಸ್ತಿಗೆ ಸಾಹಿತ್ಯಕ್ಕೆ ಅತ್ಯಂತ ಒಂದು ಪ್ರಮುಖವಾದಂಥ ಕೊಡುಗೆಯನ್ನು ನೀಡಿದಂಥವ್ರು, ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂಥವ್ರಿಗೆ ಕೊಡ್ತಾ ಬಂದಿರತಕ್ಕಂಥದ್ದು. KMS ಅವರು ಸರ್ವ ರೀತಿಯಲ್ಲೂ ಅರ್ಹರಾಗಿರ್ತಕ್ಕಂಥವ್ರು. ನಾನು ಅವರ ಆಧುನಿಕ ಕನ್ನಡ ನಾಟಕ, ಅದು ಎಂಥ ಅದ್ಭುತವಾದ ಬರವಣಿಗೆ ಅಂದರೆ, ನಾನು ಅದರಷ್ಟು ವಿಶ್ಲೇಷಣಪೂರ್ವಕವಾದಂಥ ಮತ್ತು ಗಟ್ಟಿಯ ಮಾತುಗಳು, ತೂಕ, ಸಮತೋಲನವಾದಂಥ ವಿಮರ್ಶೆ, ಒಂದೊಂದು ನಾಟಕದ ಬಗ್ಗೆನೂ ಕೂಡ ಅವ್ರು ಎಷ್ಟು ಸೊಗಸಾಗಿ ಒಂದು ಮಾತು ಹೆಚ್ಚು ಹೇಳೋಕ್ಕಾಗಲ್ಲ, ಒಂದು ಮಾತು ಕಡಿಮೆ ತೆಗೆಯೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಅತ್ಯಂತ ಸೊಗಸಾದಂಥ ರೀತಿಯಲ್ಲಿ ವಿಮರ್ಶೆ ಮಾಡಿದ್ದಾರೆ. ನಾನು ಅದನ್ನು ಬೇಕಾದಷ್ಟು ಸರಿ ಓದಿದ್ದೀನಿ. ಭಾಳ ತೂಕದ ಬರವಣಿಗೆ. ಅದೊಂದೇ ಪುಸ್ತಕ ಇದ್ದರೂ ಕೂಡ KMS ಅವ್ರನ್ನ ಶಾಶ್ವತಗೊಳಿಸ್ತಕ್ಕಂಥ ಪುಸ್ತಕ. ಅಂಥ ಒಂದು ನಾಟಕದ ಬಗ್ಗೆ ಸಂಬಂಧಪಟ್ಟಂಥ ವಿಶ್ಲೇಷಣೆ ಅವರದ್ದು. ಅವರು ಹೆಚ್ಚು ಬರಹ ಬರೆದಿಲ್ಲ ಆ ಲೆಕ್ಕದಲ್ಲಿ ನೋಡಿದ್ರೆ, ಸಂಖ್ಯೆಯ ಲೆಕ್ಕದಲ್ಲಿ ನೋಡಿದ್ರೆ. ಆದರೆ ಬರೆದಿರ್ತಕ್ಕಂಥ ಬರಹಗಳೆಲ್ಲವೂ ಕೂಡ ಗಟ್ಟಿಯಾದಂಥ ಬರಹಗಳು. ಅವರ ಲಂಡನ್ ಪ್ರವಾಸದ ಕುರಿತಾದಂಥ ನೋಟ ಅನ್ನೋ ಪುಸ್ತಕ, ಅದು ಒಂದು ಬೇರೆ ಪ್ರವಾಸ ಗ್ರಂಥಗಳಿಗಿಂತ ತುಂಬ ವಿಶಿಷ್ಟವಾಗಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಇದು ಜೊತೆಗೆ ಲಂಡನ್ ಅವರ ಪರಂಪರೆ ಸಂಸ್ಕೃತಿ ಜೊತೆಯಲ್ಲಿ ಅದನ್ನು ಮುಖಾಮುಖಿ ಮಾಡಿ ಅದನ್ನು ಪ್ರೆಸೆಂಟ್ ಮಾಡುವಂಥ ರೀತಿ ಇದೆಯಲ್ಲ, ಅದು ಕೂಡ ತುಂಬ ಸೊಗಸಾಗಿರ್ತಕ್ಕಂಥ ಬರಹ. ಹಾಗೆ ಅವರು ಷಟ್ಪದಿ ಕಾವ್ಯಗಳ ಬಗ್ಗೆ ಸಾಮಾನ್ಯ ಸಾಹಿತ್ಯ ಚರಿತ್ರೆ ಮಾಲೆಯಲ್ಲಿ ಬರೆದಿರ್ತಕ್ಕಂಥದ್ದು. KMS ಅವರ ಬರಹದ ಇದು ಅಂತ ಹೇಗೆ ಅಂದರೆ, ಅವರು ಬಹುಶಃ ತೀನಂಶ್ರೀ DLN ಇಂಥವ್ರನ್ನ ಆದರ್ಶವಾಗಿ ಇಟ್ಕೊಂಡಂಗೆ ಕಾಣಿಸುತ್ತೆ. ಬರೆದದ್ದು ಗಟ್ಟಿಯಾದದ್ದು ಬರೀಬೇಕು, ಸುಮ್ಮನೆ ಸಂಖ್ಯೆಗೆ ಬರೀಬಾರದು ಅಂತಕ್ಕಂಥ ಒಂದು ನಿರ್ಧಾರದಿಂದ ಬರೆದಿರ್ತಕ್ಕಂಥದ್ದು. ಅವರ ಸಂಪಾದನೆ ಮಾಡಿದಂಥ ವಚನ ಕಮ್ಮಟವನ್ನು ಕೂಡ ನಾನು ಪಾಠ ಮಾಡಿದ್ದೇನೆ. ಅವರ ಎಲೆಕ್ಟ್ರಾ ಮೀಡಿಯಾ ಅನುವಾದಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದನ್ನು ಕೂಡ ನಾನು ಪಾಠ ಮಾಡಿದಂಥ ಅನುಭವ ನನಗಿದೆ. ಹೀಗಾಗಿ KMS ಅವರು ತಮ್ಮ ಬರಹಗಳು ಕಡಿಮೆ ಆದರೂ ಕೂಡ ಆ ಬರಹಗಳ ಮಹತ್ವಪೂರ್ಣವಾದಂಥ, ಜೊತೆಗೆ ಅವರು ಸಾರ್ವಜನಿಕ ಚಳುವಳಿಯಲ್ಲಿ ಭಾಳ ತಮಗೆ ಯಾವುದು ವಿಚಾರಪೂರ್ಣವಾದ್ದು ಅಂತ ಅನಿಸುತ್ತೋ ಅದನ್ನು ಗಟ್ಟಿಯಾಗಿ ಹೇಳುವಂಥದ್ದು ಅವರ ಇದು. ತಮ್ಮ ತತ್ವಗಳ ಜೊತೆ ರಾಜಿ ಮಾಡಿಕೊಳ್ದೇನೆ ಹಾಗೆ ಆ ತತ್ವ ಬದ್ಧರಾಗಿ ಬದುಕ್ತಕ್ಕಂಥದ್ದು. ಹೀಗೆ ಬರಹ, ಅವ್ರು ಗಟ್ಟಿಯಾದಂಥ ಬರಹ ಮತ್ತು ವ್ಯಕ್ತಿತ್ವನೂ ಕೂಡ ಹಾಗೆ, ಯಾರನ್ನು ಕೂಡ ಓಲೈಸೋದಕ್ಕೆ ಹೋಗದೇ ಇರತಕ್ಕಂಥ ವ್ಯಕ್ತಿತ್ವ. ಇಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ KMS ಅವರಿಗೆ ಈ ಪ್ರಶಸ್ತಿ, ಅದು ಶ್ರೀಯವರ ಹೆಸರಿಂದು ಯಾಕೆ ಬಹಳ ವಿಶೇಷವಾದ್ದು ಈ ವರ್ಷದಲ್ಲಿ ಅಂತಂದರೆ, ಇಂಗ್ಲೀಷ್ ಗೀತೆಗಳು ಹುಟ್ಟಿ ಅಧಿಕೃತವಾಗಿ ಈ ಸ್ವರೂಪದಲ್ಲಿ ನಮಗೇನು ಇಂಗ್ಲೀಷ್ ಗೀತೆಗಳಿದೆ ಅದು ಪ್ರಕಟವಾದದ್ದು 1926. ಈ ವರ್ಷಕ್ಕೆ ಸರಿಯಾಗಿ 100 ವರ್ಷ ತುಂಬಿದೆ. ಅದು ಮಹತ್ವದ ಗ್ರಂಥ. ಅದು ಒಂದು ಕನ್ನಡದಲ್ಲಿ ಒಂದು ಯುಗ ಪ್ರವರ್ತಕವಾದಂಥ
ಗ್ರಂಥ. ಇಂಗ್ಲೀಷ್ ಗೀತೆಗಳ ಬಗ್ಗೆ ಬೇರೆ ಬೇರೆ ಥರದ ವಿಮರ್ಶೆಗಳೆಲ್ಲ ಬಂದಿದೆ. ಅವರ ಅನುವಾದವನ್ನು ಬರ್ಗೂರವರು ಬಹಳ ಚೆನ್ನಾಗಿ ಹೇಳಿದ್ರು ಆ ವಿಷಯದಲ್ಲಿ. ಅವರ ಅನುವಾದವನ್ನು ಇಟ್ಕೊಂಡು ಇಲ್ಲಿ ಈ ಶಬ್ದ ಸರಿ ಇಲ್ಲ, ಈ ಶಬ್ದ ಸರಿ ಇಲ್ಲ ಅಂಥೇಳಿ ಮಾಡಿದಂಥ ವಿಮರ್ಶೆಗಳು ಇದ್ದಾವೆ. ನಮ್ಮ ಎಮ್ ಜಿ ಕೃಷ್ಣಮೂರ್ತಿಯವರು ಮಾಡಿದಂಥ ವಿಮರ್ಶೆ, ಆಮೇಲೆ ನಮ್ಮ ಇವರು ರಾಮೇಗೌಡರದ್ದು ವಿಮರ್ಶೆ, ನಮ್ಮ ರಾಘವ್ ಅವ್ರ ವಿಮರ್ಶೆ ಗ್ರಂಥ ನಾನು ಬೇರೆ ನೋಡಿದ್ದೀನಿ. ಆದರೆ ಬಿ ಎಂ ಶ್ರೀ ಅವರಿಗೆ ಅನುವಾದ ಅಂದರೆ ಹೇಗಿರಬೇಕು ಅನ್ನೋದು ನಿಚ್ಚಳವಾಗಿತ್ತು ಅವರಿಗೆ. ಅದ್ರ ಜೊತೆಗೆ ಅವರಿಗೆ ಕನ್ನಡದಲ್ಲಿ ಹೊಸ ಮಟ್ಟುಗಳನ್ನು, ಹೊಸ ಬಗೆಯ ಛಂದೋಪ್ರಯೋಗಗಳನ್ನು ಕನ್ನಡ ಕಾವ್ಯಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಅವ್ರ ಧ್ಯೇಯ ಆಗಿತ್ತು. ಹಾಗಾಗಿ ಅಲ್ಲಿರೋದನ್ನ ಇಟ್ಕೊಂಡು ಅಲ್ಲಿರೋ ಒಂದು ಪದಕ್ಕೊಂದು ಪದ ಅನ್ನೋ ರೀತಿ ಅನುವಾದ ಅಲ್ವೇ ಅಲ್ಲ. ಆ ಥರದಲ್ಲಿ ಅನುವಾದ ಇಂಗ್ಲೀಷ್ ಗೀತೆಗಳದ್ದು ಅಲ್ವೇ ಅಲ್ಲ. ಒಂದು ಹೊಸ ಸೃಷ್ಟಿ, ಮರುಸೃಷ್ಟಿ ಅನ್ನೋ ಹಾಗೆ ತೊಗೊಂಡ್ರು. ಮತ್ತು ಹೆಚ್ಚಾಗಿ ಅವರ ದೃಷ್ಟಿ ಇದ್ದದ್ದು ಹಳೆಯ ಕಾವ್ಯಗಳೇನಿತ್ತು, ರಗಳೆ, ಷಟ್ಪದಿಗಳು, ಇವೇನೇ ಕಂದಪದ್ಯಗಳು ಮುಖ್ಯವಾಗಿ. ರಗಳೆ ಇರಲಿಲ್ಲ, ಕಂದಪದ್ಯ ಮತ್ತು ಷಟ್ಪದಿಗಳಲ್ಲೇ ನಡೀತಾ ಇದ್ದಂಥದ್ದು. ಮತ್ತು ಬಿಡಿ ಬಿಡಿಯಾಗಿ ಅಲ್ಲಲ್ಲ ಅವ್ರು ಹೇಳ್ದಾಗೇ ಪಂಜೆ ಮಂಗೇಶ್ ರಾಯರು ಮತ್ತು ಹಟ್ಟಿ ಅಂಗಡಿ ನಾರಾಯಣ ರಾಯರು ಇವರೆಲ್ಲನೂ ಕೂಡ ಹೊಸ ಛಂದಸ್ಸಿನಲ್ಲಿ ಬರೆದ್ರೂ ಕೂಡ ಅದೆಲ್ಲ ಬಿಡಿ ಬಿಡಿಯಾಗಿದ್ದು ಪ್ರಕರ್ಷ ರೂಪದಲ್ಲಿ ಇಂಥ ಒಂದು ಗ್ರಂಥ ಬಂದ ಮೇಲೆ ಕನ್ನಡಕ್ಕೆ ಹೊಸ ದಾರಿಯನ್ನು ತೆರೆದು ಮಹತ್ವದ ಗ್ರಂಥವಾಗಿ ಅದು ಹೊರಹೊಮ್ಮಿತು. ಅದನ್ನು ಮಾಡಿದಂಥವರು ಶ್ರೀಯವರು. ಅದನ್ನು ನಾವು ಯಾವತ್ತೂ ಕೂಡ ನೆನೆಸ್ಕೊಳ್ಬೇಕು. ಮತ್ತು ಅವರ ಕನ್ನಡದ ಅಭಿಮಾನವೂ ಕೂಡ ನಮ್ಮ ರಾಜಲಕ್ಷ್ಮಿಯವರು ಮತ್ತು ಬರ್ಗೂರವರು ಹೇಳಿದ್ರು. ಅದರ ಬಗ್ಗೆನೂ ಕೂಡ ಡಿಸ್ಕಾರ್ಡೆಂಟ್ ನೋಟ್ ಇದ್ದಾವೆ. ಅದು ಬಹಳ ವಿಷಾದಪೂರ್ಣವಾದಂಥದ್ದು. ಆದರೆ ಅವರ ಕನ್ನಡದ ಹುಚ್ಚನ್ನು ಎಷ್ಟರ ಮಟ್ಟಿಗೆ ಹಚ್ಕೊಂಡಿದ್ರು ಅಂದರೆ ಕನ್ನಡ ಬಾವುಟವನ್ನು ಹಿಡಿದು ಇಡೀ ನಾಡಿನ ತುಂಬ ಕರ್ನಾಟಕ ಏಕೀಕರಣಕ್ಕೆ ಮತ್ತು ಕನ್ನಡದ ಕಾರಣಕ್ಕೋಸ್ಕರವಾಗಿ ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಂತಹ ಆ ಸಂದರ್ಭದಲ್ಲಿ ಅವರು ಎಲ್ಲ ಕಡೆ ರಾತ್ರಿ ಅವರು ಬಿ ಎಂ ಶ್ರೀ ನಮ್ಮ ಪಂಚಕಾಲೇಶ ಗೋಪುರದಲ್ಲಿ ಸ್ವಾಮಿಯವರು ಅದನ್ನು ಬಹಳ ಚೆನ್ನಾಗಿ ಕೊಡ್ತಾರೆ. 12 ಗಂಟೆ 12:30 ರಾತ್ರಿ ಅಂದರೆ ಜನ ತುಂಬ ಕಾದಿರೋರಂತೆ. ಅಲ್ಲಿ ಹೋಗಿ ಇವರು ಭಾಷಣ ಮಾಡೋದು. ಅವರು ಯಾರೋ ಒಬ್ಬ ಹುಡುಗ ಕರ್ನಾಟಕ ಒಂದು ನಕ್ಷೆನ ಕೈನಲ್ಲಿ ಬರ್ಕೊಂಬಂದು ಕೊಟ್ಟರೆ ಎಷ್ಟು ಚೆನ್ನಾಗಿದೆ ನೋಡು ಅಂತ. ಅದೇನು ಚೆನ್ನಾಗಿರಲಿಲ್ಲ ಅಂತೆ, ಸೊಟ್ಟಾಗಿತ್ತಂತೆ. ಆದರೆ ಕರ್ನಾಟಕದ ನಕ್ಷೆ ಅಂಥೇಳಿ ಅವರಿಗೆ ಅದು ಭಾಳ ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತ ಅವರ ಅಭಿಮಾನ, ಅವರ ಭಾಷಾಭಿಮಾನ ಎಲ್ಲನೂ ಕೂಡ ಅವರ ಭಾಷೆಯಲ್ಲಿ ಗಳಿಸಿದಂಥ ಪಾಂಡಿತ್ಯ ಮತ್ತು ಕನ್ನಡಕ್ಕೆ ಹೊಸ ಬಗೆಯ ಈ ಮಟ್ಟುಗಳನ್ನು ಅವರು ಕಟ್ಟಿಕೊಟ್ಟದ್ದು ಆ ಹಳೆಯ ಛಂದಸ್ಸನ್ನೇ ಬಳಸ್ಕೊಂಡು ಭಾವಗೀತ ಕಾವ್ಯ ಪ್ರಕಾರಕ್ಕೆ ಅವರು ಹಾಕಿದಂತಹ ನಾಂದಿ ಇದೆಯಲ್ಲ, ಇವೆಲ್ಲವೂ ಕೂಡ ಎಲ್ಲ ಕಾಲಕ್ಕೂ ಕೂಡ ಉಳಿದು ಬರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಈ ವರ್ಷದಲ್ಲಿ ಇಂಗ್ಲೀಷ್ ಗೀತೆಗಳಿಗೆ 100 ವರ್ಷ ತುಂಬುತ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀಯವರ ಹೆಸರಿನಲ್ಲಿ ಮತ್ತು ಅವರ ಹಾಗೆ ಭಾಳ ಅಮೂಲ್ಯವಾದಂಥ ಕೊಡುಗೆಗಳನ್ನು ಶ್ರೀಯವರು ಬೇಕಾದಷ್ಟು ಕೊಡ್ಬೋದಾಗಿತ್ತು. ಆದರೆ ಅವರು ಕೊಟ್ಟದ್ದು ಏನು ಕಡಿಮೆ ಅಲ್ಲ. ಅಂಥ ಕೊಡುಗೆ ಆ ರೀತಿಯಲ್ಲಿ ಒಂದು ಒಳ್ಳೆಯ ಕನ್ನಡಕ್ಕೆ ಕೊಡುಗೆಯನ್ನು ನೀಡಿ ಒಳ್ಳೆಯ ವಿದ್ಯಾರ್ಥಿಗಳ ಒಂದು ಪಡೆಯನ್ನೇ ನಿರ್ಮಿಸಿರ್ತಕ್ಕಂಥದ್ದು. ಮತ್ತು ಸಾರ್ವಜನಿಕ ಬದುಕಿನಲ್ಲೂ ಕೂಡ ತಮ್ಮ ಗಂಭೀರವಾದ ಮತ್ತು ವೈಚಾರಿಕವಾದಂಥ ಮಾತುಗಳಿಂದ ಒಂದು ಜನಜಾಗೃತಿಯನ್ನು ಪರೋಕ್ಷವಾಗಿ ಮಾಡ್ತಾ ಇರತಕ್ಕಂತಹ KMS ಅವರಿಗೆ ಈ ಪ್ರಶಸ್ತಿ ತಂದದ್ದು ತುಂಬ ಸಂತೋಷದ ಸಂಗತಿ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ.